ನಾಳೆ ಬೆಂಗಳೂರಿನಲ್ಲಿ ಆರ್ಸಿಬಿ ಸಿಎಸ್ಕೆ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ. ವಿಧಾನಸೌಧದಲ್ಲಿ ಶಾಸಕರಿಗೆ ಐಪಿಎಲ್ ಟಿಕೆಟ್ ವಿತರಣೆ. ಐಪಿಎಲ್ ಮ್ಯಾಚ್ ಟಿಕೆಟ್ ವಿಚಾರ ಸದನದಲ್ಲಿ ಪ್ರಸ್ತಾಪಗೊಂಡು ದೊಡ್ಡ ಕೋಲಾಹಲವನ್ನೇ ಎಬ್ಬಿಸಿತ್ತು. ಉಚಿತ ಟಿಕೆಟ್ಗಾಗಿ ಶಾಸಕರು ದುಂಬಾಲು ಬಿದ್ದಿತು. ಅವರ ನಡೆಗೆ ವಿರೋಧ ಕೂಡ ವ್ಯಕ್ತವಾಗಿತ್ತು. ಕೊನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೆಎಸ್ಸಿಎ ಪದಾಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ ಓರ್ವ ಶಾಸಕರಿಗೆ 3 ಟಿಕೆಟ್ ಅನ್ನೋದನ್ನ ಫಿಕ್ಸ್ ಮಾಡಿದ್ರು. ಈಗ ಆ ಟಿಕೆಟ್ಗೋಸ್ಕರ ಶಾಸಕರ ಪಿಎಗಳು ಕ್ಯೂ ನಿಂತಿರೋ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ವಿಧಾನಸೌಧದಲ್ಲಿದು ಸಭಾಧ್ಯಕ್ಷರ ಆಪ್ತ ಕಾರ್ಯದರ್ಶಿ ಕೊಠಡಿಯಲ್ಲಿ ಟಿಕೆಟ್ ವಿತರಣೆ ಆಗತ್ತೆ. ಆ ಟಿಕೆಟ್ಗೋಸ್ಕರ ಶಾಸಕರ ಪಿಎಗಳು ಸಾಲುಗಟ್ಟಿ ನಿಂತಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ಈ ಎರಡೂ ಪಂದ್ಯ ನಾವು ನೋಡ್ತಾ ಇದ್ದೀವಿ. ವಿಧಾನಸೌಧದಲ್ಲಿ ಟಿಕೆಟ್ಗಾಗಿ ಶಾಸಕರ ಪಿಎಗಳು ಕ್ಯೂ ನಿಂತಿದ್ದಾರೆ. ರಾಜ್ಯದಾದ್ಯಂತ ಒಂದ್ ಕಡೆ LPG ಸಿಲಿಂಡರ್ಗಾಗಿ ಜನ ಕ್ಯೂ ನಿಂತಿದ್ದಾರೆ. ಎಂತಹ ವಿಪರ್ಯಾಸ ನೋಡಿ. ಒಂದ್ ಕಡೆ ವಿಧಾನಸೌಧದಲ್ಲಿ ನಾಳೆ ನಡೆಯುವ ಐಪಿಎಲ್ ಪಂದ್ಯಕ್ಕೋಸ್ಕರ ಟಿಕೆಟ್ ಪಡೆಯೋದಿಕ್ಕೆ ಜನಪ್ರತಿನಿಧಿಗಳ ಪಿಎಗಳು ಕ್ಯೂ ನಿಂತರೆ, ಮತ್ತೊಂದು ಕಡೆ ಆಟೋ ಚಾಲಕರು ತಮ್ಮ ಹಸಿವನ್ನ ನೀಗಿಸ್ಕೊಳ್ಳೋದಿಕ್ಕೆ, ಜೀವನ ನಡೆಸೋದಿಕ್ಕೆ, ದಿನ ದೂಡೋದಿಕ್ಕೆ ಯಾವ ರೀತಿ ಕ್ಯೂ ನಿಂತಿದ್ದಾರೆ ಎರಡೂ ದೃಶ್ಯವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಒಂದು ಕಡೆ ವಿಧಾನಸೌಧದಲ್ಲಿ ಶಾಸಕರ ಪಿಎಗಳು ಐಪಿಎಲ್ ಟಿಕೆಟ್ಗಾಗಿ ಕ್ಯೂ ನಿಂತಿರೋದು, ಮತ್ತೊಂದು ಕಡೆ ಆಟೋ ಗ್ಯಾಸ್ ಗೋಸ್ಕರ ಬಂಕ್ನ ಮುಂದೆ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಒಂದಿಡೀ ದಿನ ಕ್ಯೂ ನಿಂತರೂ ಕೂಡ ಗ್ಯಾಸ್ ಸಿಗುತ್ತೋ ಇಲ್ಲೋ ಅನ್ನೋ ಧೈರ್ಯ ಇಲ್ಲ, ನಂಬಿಕೆ ಇಲ್ಲ. ಆದರೂ ಏನೋ ಒಂದು ಭರವಸೆಯಲ್ಲಿ ಆಟೋ ಚಾಲಕರು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ. ಆಟೋ ಓಡಿಸ್ಲಿಲ್ಲ ಅಂದ್ರೆ ಜೀವನ ನಡಿಬೇಕಲ್ಲ. ಆದ್ರೆ ಇಲ್ಲಿ ನೋಡಿ ಪರಿಸ್ಥಿತಿ ಹೇಗಿದೆ. ನಮ್ಮ ಜನಪ್ರತಿನಿಧಿಗಳು ಆಟೋ ಚಾಲಕರು ಇಷ್ಟೆಲ್ಲ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ, ಏನಾದರೂ ಸಹಾಯ ಮಾಡಬಹುದಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಆಟೋ ಚಾಲಕರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಓಟ್ ಕೇಳೋದಕ್ಕೆ ಬರ್ತಾರೆ, ಆದರೆ ನಮಗೆ ಸಮಸ್ಯೆ ಇದೆ ಅಂತಂದ್ರೆ ಯಾರು ನಮ್ಮ ಸಮಸ್ಯೆಯನ್ನ ಕೇಳೋದಕ್ಕೆ ಬರೋದಿಲ್ಲ ಅಂತ. ಅದೇ ರೀತಿ ಪರಿಸ್ಥಿತಿಯೂ ಕೂಡ. ಐಪಿಎಲ್ ಟಿಕೆಟ್ಗಾಗಿ ಶಾಸಕರ ಪಿಎಗಳು ಕ್ಯೂ ನಿಂತಿದ್ದಾರೆ. ಮತ್ತೊಂದು ಕಡೆ ತಮ್ಮ ಜೀವನ ದೂಡೋದಿಕ್ಕೆ, ಜೀವನ ನಡೆಸೋದಿಕ್ಕೆ ಪ್ರತಿದಿನ ಈ ರೀತಿ ಬಂಕ್ನ ಮುಂದೆ ಆಟೋ ಚಾಲಕರು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ. ಕಣ್ಣೀರು ಹಾಕ್ತಾ ಇದ್ದಾರೆ ಆಟೋ ಚಾಲಕರು, ಲಿಟ್ರಲಿ ಕಣ್ಣೀರು ಹಾಕ್ತಿದ್ದಾರೆ. ಗ್ಯಾಸ್ ಸಿಗ್ತಾ ಇಲ್ಲ ಸರ್, ಏನ್ ಮಾಡೋದು, ನಮ್ಮ ಜೀವನ ನಡೆಯೋದು ಹೇಗೆ, ಇವತ್ತು ದುಡಿದ್ರೆ ಮಾತ್ರ ನಮ್ಮ ಹೊಟ್ಟೆ ತುಂಬೋದು. ಜನರ ಸಮಸ್ಯೆಗಿಂತ ನಮ್ಮ ಜನಪ್ರತಿನಿಧಿಗಳಿಗೆ ಐಪಿಎಲ್ ಟಿಕೆಟೇ ಹೆಚ್ಚಾಯ್ತಾ? ಸಹಜ ಈ ಒಂದು ದೃಶ್ಯವನ್ನ ನೋಡಿದಂತಹ ಸಂದರ್ಭದಲ್ಲಿ ಪ್ರಶ್ನೆ ಬರೋದು. LPG ಸಿಲಿಂಡರ್ಗಾಗಿ ಕ್ಯೂ ನಿಲ್ತಾರೆ ಜನ, ಆದ್ರೆ ಇಲ್ಲಿ ಹೊಟ್ಟೆ ತುಂಬಿದವರು ಐಪಿಎಲ್ ಟಿಕೆಟ್ಗೆ ಕ್ಯೂ ನಿಂತಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ಹೈ ವೋಲ್ಟೇಜ್ ಪಂದ್ಯ ನಡೆಯುತ್ತೆ. ಆ ಪಂದ್ಯ ವೀಕ್ಷಣೆಗೋಸ್ಕರ ಶಾಸಕರು ತಮ್ಮ ಪಿಎಗಳಿಗೆ ಹೇಳಿ ಟಿಕೆಟ್ಗೋಸ್ಕರ ಈ ರೀತಿ ಕ್ಯೂ ನಿಲ್ಲೋ ಹಾಗೆ ಮಾಡಿದ್ದಾರೆ. ಪ್ರತಿ ಶಾಸಕರಿಗೆ 3 ಟಿಕೆಟ್ ಕೊಡೋದಿಕ್ಕೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಈಗಾಗಲೇ ಒಪ್ಪಿಗೆಯನ್ನ ಸೂಚಿಸಿದೆ. ಆ ಟಿಕೆಟ್ ಪಡೆಯೋದಕ್ಕೋಸ್ಕರ ಶಾಸಕರ ಪಿಎಗಳು ವಿಧಾನಸೌಧದಲ್ಲಿ ಕ್ಯೂ ನಿಂತಿದ್ದಾರೆ. ಮತ್ತೊಂದು ಕಡೆ ತಮ್ಮ ಜೀವನ ನಡೆಸೋದಕ್ಕೆ ಆಟೋ ಚಾಲಕರು ಗ್ಯಾಸ್ಗೋಸ್ಕರ
ಕ್ಯೂ ನಿಂತಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಮನ್, ಸಂಪರ್ಕದಲ್ಲಿದ್ದಾರೆ. ಸುಮನ್, ಎಂತಹ ವಿಪರ್ಯಾಸ ನೋಡಿ, 2 ಕ್ಯೂ ಅನ್ನ ಗಮನಿಸ್ತಾ ಇದೀವಿ. ಒಂದು, ಜೀವನ ನಡೆಸೋದಿಕ್ಕೆ ಪ್ರತಿ ದಿನ ದುಡಿದ್ರೇನೆ ನಮಗೆ ಊಟ ಸಿಗೋದು ಅಂತ LPG ಗ್ಯಾಸ್ಗೋಸ್ಕರ, ಆಟೋ ಗ್ಯಾಸ್ಗೋಸ್ಕರ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಮತ್ತೊಂದು ಕಡೆ ನಾಳೆ ನಡೆಯೋ IPL ಮ್ಯಾಚ್ಗೋಸ್ಕರ ಟಿಕೆಟ್ ಪಡೆಯೋದಕ್ಕೆ ಕ್ಯೂ ನಿಂತಿದ್ದಾರೆ. ಎಂಥ ವಿಪರ್ಯಾಸ ಅಲ್ವಾ? ವೀಣಾ, ಹೌದು, ಖಂಡಿತವಾಗಿಯೂ ಒಂದು ವಿಪರ್ಯಾಸ. ಏನಂತ ಹೇಳಿದ್ರೆ, ಜನರ ಸಮಸ್ಯೆಯನ್ನ ಆಲಿಸಿ ಜನರ ಸಮಸ್ಯೆಯನ್ನ ಕೇಳಬೇಕಂತ ಪ್ರತಿನಿಧಿಗಳನ್ನ ಸಾಮಾನ್ಯರು, ಸಾರ್ವಜನಿಕರು ಆಯ್ಕೆ ಮಾಡಿ ಸದನಕ್ಕೆ ಕಳಿಸ್ಕೊಂಡ್ರೆ ಅವರು ಅವರ ಆಸೆಗಳನ್ನ, ಅವ್ರಿಗೆ ಬೇಕಾದಂತ ಈಡೇರಿಕೆಗಳನ್ನ ಈಡೇರಿಸ್ಕೊಳ್ತಿದ್ದಾರೆ ಹೊರತು ಸಾಮಾನ್ಯರ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇಲ್ಲ. ಪ್ರಮುಖವಾಗಿ ನಮಗೆ ಎದ್ದು ಕಾಣುವಂತದ್ದು ಏನಂತ ಹೇಳಿದ್ರೆ, 1 ವಾರದಿಂದ ಏನು ಆಟೋ ಗ್ಯಾಸ್ ಸಮಸ್ಯೆ, LPG ಸಮಸ್ಯೆ ಕಾಡ್ತಾ ಇದೆ. ಏನು ಚಾಲಕರು ಪ್ರತಿನಿತ್ಯ ಅಂದ್ರೆ ರಾತ್ರಿ ಬಿಡಿ ನಿದ್ದೆಗೆಟ್ಟು ಗ್ಯಾಸ್ಗೋಸ್ಕರ ಬಂಕ್ಗಳಲ್ಲಿ ಅಲ್ಲೇ ಮಲ್ಕೊಂಡು ಗ್ಯಾಸ್ ಅನ್ನ ಹಾಕ್ಕೊಳ್ತಾ ಇದ್ರು. ಒಂದ್ ಕಡೆ ನೋಡಿ, 3 ಟಿಕೆಟ್ ಅಂದ್ರೆ IPL ಅಂದ್ರೆ ಒಂದು ಸಾಮಾನ್ಯ ಮನರಂಜನೆ ಕಾರ್ಯಕ್ರಮ, ಅದು ಮನರಂಜನೆ ಕ್ರೀಡೆ ಆಗಿರ್ತದೆ. ಸೊ ಆ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ಒಂದು ರಾಜ್ಯದ ತಂಡ ಭಾಗವಹಿಸುವುದಿಲ್ಲ ಅಥವಾ ಯಾವುದೇ ದೇಶೀಯ ತಂಡ ಭಾಗವಹಿಸಿಲ್ಲ. ಒಂದು ಯಾವುದೋ ಫ್ರಾಂಚೈಸಿಗಳು ಆಡುವಂತಹ ತಂಡಗಳು IPL ಅಂತ ಅಂದ್ರೆ ಇಂಡಿಯನ್ ಪ್ರೀಮಿಯರ್ ಲೀಗ್. ಸೊ ಅದಕ್ಕೋಸ್ಕರ ಶಾಸಕರು ಮಾತಾಡ್ತಾರೆ, ನಮಗೆ ಜನರ ನಡುವೆ, ಸಾರ್ವಜನಿಕರ ನಡುವೆ ನಾವು ಕ್ಯೂ ನಿಲ್ಲಕ್ಕಾಗೋದಿಲ್ಲ, ನಮಗೆ ಸಪರೇಟ್ ಆಗಿ ಟಿಕೆಟ್ ಬೇಕು, ಅದರಲ್ಲೂ ನಮಗೆ VIP ಟಿಕೆಟ್ಗಳು ಬೇಕು ಅಂತ ಏನು ಸದನದಲ್ಲಿ ಅದ್ರ ಬಗ್ಗೆ ಮಾತಾಡ್ತಾರೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಇವತ್ತು ಚರ್ಚೆ ಮಾಡಿ ಆದ ನಂತರ ಟಿಕೆಟ್ಗಳನ್ನು ಸಹ ಪಡ್ಕೊಂತಾರೆ. ಸೊ ಈ ಸಂದರ್ಭದಲ್ಲಿ 1 ವಾರ ಆಯ್ತು, 15 ದಿನಗಳಾಯ್ತು, LPG ಗ್ಯಾಸ್ ಸಿಗದೆ ಒಂದು ಕಡೆ ಆಟೋ ಚಾಲಕರು ಕಂಗಾಲಾಗಿರುವಂತದ್ದು. ಸೊ ಈ ನಿಟ್ಟಿನಲ್ಲಿ ಇಡೀ ಅವರ ಸಂಸಾರವೇ ಒಂದು ಆಟೋದ ಮೇಲೆ ನಿಂತಿರೋದ್ರಿಂದ ಪ್ರತಿನಿತ್ಯ ಆಟೋ ಓಡಿಸ್ಬೇಕು, ಅವರು ಏನೋ ಬಂದಂತ ಹಣದಲ್ಲಿ ಮಕ್ಕಳನ್ನ ಓದಿಸ್ಬೇಕು, ಮನೆಗೆ ಸಂಬಂಧಪಟ್ಟಂತ ಏನೋ ಸಾಮಾನುಗಳನ್ನ ತಗೊಂಡು ಹೋಗ್ಬೇಕು. ಈಗ ಗ್ಯಾಸ್ ಸಿಗದೇ ಇರುವಂತ ಸಂದರ್ಭದಲ್ಲಿ ಸೊ ಜನಪ್ರತಿನಿಧಿಗಳು ಅವ್ರಿಗೆ ಬೇಕಾದಂತ ಈಡೇರಿಕೆಗಳನ್ನ ಈ ಮೂಲಕ ಈಡೇರಿಸ್ಕೊಳ್ಬೇಕಾದ್ರೆ ಇಲ್ಲಿನ ಸಮಸ್ಯೆಗಳು ಯಾಕೆ ಈಡೇರ್ಕೊಳ್ತಿಲ್ಲ ಅಂತ ಒಂದ್ ಕಡೆ ಆಟೋ ಚಾಲಕರು ಅವ್ರ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿವರೆಗೂ ಒಬ್ರು ನಮಗೇನೋ ಉಸ್ತುವಾರಿ ಸಚಿವರಾಗಿರ್ಬೋದು, ಸಂಬಂಧಪಟ್ಟ ಸಚಿವರುಗಳಾಗಿರ್ಬೋದು, ಏನೋ ಒಬ್ರು ಸಹ ಮಾತಾಡ್ತಾ ಇಲ್ಲ. ಯಾವುದೋ ಎಲ್ಲೋ ಚುನಾವಣೆ ಬಗ್ಗೆ ಹೋಗಿ ಅಲ್ಲಿ ಪ್ರಚಾರ ಮಾಡ್ಲಿಕ್ಕೆ ಲಿಟ್ರಲಿ ಜನ ಕಣ್ಣೀರ್ ಹಾಕ್ತಾ ಇದ್ದಾರೆ. ಜನರಿಗೆ ಅಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ, ಆದ್ರೆ ಜನಪ್ರತಿನಿಧಿಗಳಿಗೆ ನೋಡಿದ್ರೆ IPL ಟಿಕೆಟ್ ನದ್ದೇ ಚಿಂತೆ. ಕಣ್ಣೀರ್ ಹಾಕ್ತಾ ಇದಾರ್ರಿ, ನಮ್ಗೆ ಗ್ಯಾಸ್ ಸಿಗ್ತಾ ಇಲ್ಲ, ನಮ್ಮ ಓಟ್ ಕೇಳೋದಕ್ಕೆ ಬರ್ತಾರೆ, ನಮ್ಗೀಗ ಸಮಸ್ಯೆ ಇದೆ, ಸಮಸ್ಯೆಯನ್ನ ಕೇಳೋದಕ್ಕೆ ಯಾರು ಬರ್ತಾ ಇಲ್ಲ, ನಮ್ಮ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಬರ್ತಾ ಇಲ್ಲ ಅಂತ. ಇಷ್ಟು ಗೊತ್ತಾಗಲ್ವಾ ಜನಪ್ರತಿನಿಧಿಗಳಿಗೆ? ಹೌದು, ಒಂದ್ ಕಡೆ ಅಳ್ತಾ ಇರುವಂತದ್ದು ಅಂದ್ರೆ, 10 ಲೀಟರ್ ಗ್ಯಾಸ್ ಅನ್ನ ಹಾಕ್ಸ್ಕೋಬೇಕು ಅಥವಾ 500 ರೂಪಾಯಿ ಗ್ಯಾಸ್ ಅನ್ನ ಹಾಕ್ಸ್ಕೋಬೇಕಂದ್ರೆ ಹೆಬ್ಬಾಳದಲ್ಲಿ ಇದ್ದವರು ಕಾಮಾಕ್ಷಿ ಪಾಳಿಗೆ ಹೋಗ್ತಾರೆ, ಅಥವಾ ಯಲಹಂಕದಲ್ಲಿ ಇದ್ದವರು ಇನ್ನೆಲ್ಲ 30 ಕಿಲೋಮೀಟರ್ಗೆ ಸಿಗುವಂತಹ ಗ್ಯಾಸ್ ಬಂಕ್ಗಳಿಗೆ ಹೋಗ್ತಾ ಇರುವಂತದ್ದು. ಸೊ ಈಗ ಒಂದು ಕಡೆ ನಮಗೆ ಎದ್ದು ಕಾಣುತ್ತಿರುವಂತದ್ದು ಏನಂತ ಹೇಳಿದ್ರೆ, ಸೊ ಒಂದು ಮನರಂಜನಾ ಕ್ರೀಡೆಗೆ ಎಷ್ಟು ಉದ್ದೇಶವನ್ನ ಕೊಡ್ತಾ ಅಥವಾ ಎಷ್ಟು ಇಂಪಾರ್ಟೆನ್ಸಿ ಕೊಡ್ತಾ ಇದ್ದಾರೆ ಜನಪ್ರತಿನಿಧಿಗಳು ಅಂತ. ಅದರಲ್ಲೂ ಜನರ ಸಮಸ್ಯೆಯನ್ನ ಈಡೇರಿಸಲು ಅಥವಾ ಸಮಸ್ಯೆಗಳಿಗೆ ಆಲಿಸುವಂತ ಪ್ರತಿನಿಧಿಗಳೇ ಈ ರೀತಿ ಆದ್ರೆ ಸೊ ಸಮಸ್ಯೆನ ನಾವ್ ಯಾರ ಹತ್ರ ಕೇಳಬೇಕು ಅನ್ನುವಂಥದ್ದು ಒಂದ್ ಕಡೆ ಆಟೋ ಚಾಲಕರ ಆಕ್ರೋಶವಾಗಿರುವಂತದ್ದು. ಸೊ IPL ಕೊಡುವಂತ ಇಂಪಾರ್ಟೆನ್ಸ್ ಏನು, IPL ಟಿಕೆಟ್ಗೆ ಕೊಡುವಂತ ಇಂಪಾರ್ಟೆನ್ಸ್ ಆಟೋ ಚಾಲಕರ ಸಮಸ್ಯೆಗಳಿಗೆ ಯಾಕೆ ಕೊಡ್ತಾ ಇಲ್ಲ? ಒಂದ್ ಕಡೆ ಅವ್ರ ಆಕ್ರೋಶನ ವ್ಯಕ್ತ ಆಗ್ತಿರುವಂತದ್ದು ಏನಂತ ಹೇಳಿದ್ರೆ, ಏನೋ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಮತಗಳು ಬೇಕು, ನಮ್ಮ ಆಟೋಗಳು ಬೇಕು ಅವರ ಪ್ರಚಾರಕ್ಕೆ, ಅವರ ಪೋಸ್ಟರ್ಗಳನ್ನ ಅಂಟಿಸ್ಕೊಳ್ಳಿಕ್ಕೆ ನಮ್ಮ ಆಟೋಗಳ ಹಿಂಬದಿ ಜಾಗಗಳು ಬೇಕು, ಅವರ ಮೈಕ್ಗಳು ಹಾಕೊಂಡು ಏನೋ ಜೋರು ಪ್ರಚಾರ ಮಾಡ್ಕೊಳ್ಳಿಕ್ಕೆ ಅಥವಾ ಅವರ ಸಮಸ್ಯೆಗಳಾದಾಗ ಆಟೋ ಚಾಲಕರು ಬೇಕು, ನಮ್ಮ ಸಂಘಟನೆಗಳು ಬೇಕು ಅಂತ ಬರ್ತಾರೆ ಹೊರತು ನಮ್ಮ ಸಮಸ್ಯೆಗಳನ್ನ ಕೇಳಲಿಕ್ಕೆ ಹೋದ್ರೆ ಒಬ್ರು ಸಹ ಅವ್ರವ್ರ ಮನೆಗಳಲ್ಲಿಲ್ಲ, ವಿಧಾನಸೌಧದಲ್ಲಿಲ್ಲ, ಯಾವುದೋ ದೂರದ ಏನೋ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ಆಗ್ತಾ ಇದೆ, ಅಲ್ಲಿಗೆ ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ. ಒಬ್ರು ಉಸ್ತುವಾರಿ ಸಚಿವರುಗಳಿಲ್ಲ, ಸಂಬಂಧಪಟ್ಟ ಸಚಿವರುಗಳಿಲ್ಲ, ಏನೋ ಸ್ಥಳೀಯ ಶಾಸಕರುಗಳಿಲ್ಲ. ನಮ್ಮ ಸಮಸ್ಯೆಗಳನ್ನ ಯಾರಿಗೆ ಹೇಳ್ಕೊಳ್ಳಿ ಅನ್ನುವಂತಹ ಆಕ್ರೋಶವನ್ನ ಆಟೋ ಚಾಲಕರು ವ್ಯಕ್ತ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಈ ನಿಟ್ಟಿನಲ್ಲಿ ಈಗಲೇ 90% ಗ್ಯಾಸ್ ಬಂಕ್ಗಳು ಬಂದಾಗಿರುವಂತದ್ದು, ಕೇವಲ ಎಲ್ಲೋ ಒಂದು ಉಳಿದ ಬೆರಳೆಣಿಕೆಯಷ್ಟು ಮಾತ್ರ ಬೆಂಗಳೂರಿನಲ್ಲಿ ಗ್ಯಾಸ್ ಬಂಕ್ಗಳು ಓಪನ್ ಆಗಿರುವಂತದ್ದು. ಸೊ ಒಂದು ಬಂಕಿಗೆ ಸರಿಸುಮಾರು ಒಂದು ದಿನಕ್ಕೆ 1000-2000 ಆಟೋಗಳು ಕ್ಯೂ ನಿಂತಿರುವಂತದ್ದು. ಅದು ಕೇವಲ ಒಂದು ದಿನದ ಸಮಸ್ಯೆ ಅಲ್ಲ, ಅಥವಾ ಒಂದು ರಾತ್ರಿಯ ಸಮಸ್ಯೆ ಅಲ್ಲ, ಸರಿಸುಮಾರು 15 ದಿನಗಳಿಂದ ಇದೇ ಸಮಸ್ಯೆ ಆಗ್ತಾ ಬರ್ತಾ ಇರುವಂತದ್ದು. ಇಷ್ಟು ಸಮಸ್ಯೆಗಳಾದ್ರೂ, ಅದರಲ್ಲೂ ಸುವರ್ಣ ನ್ಯೂಸ್ ಸರದಿ ವರದಿಯನ್ನ ಮಾಡಿದೆ, ಇಷ್ಟು ವರದಿಗಳಾದ್ರೂ ಸಚಿವರ ಗಮನಕ್ಕೂ ಬಂದ್ರು ಸಹ ಎಲ್ಲೂ ಸಹ ಈ ಸಮಸ್ಯೆಗಳ ಬಗ್ಗೆ ಸಚಿವರಾಗಿರ್ಬೋದು, ಸಂಸದರುಗಳಾಗಿರ್ಬೋದು ಯಾರು ಮಾತಾಡಿಲ್ಲ. ಮತ್ತೆ ಆಟೋ ಚಾಲಕರ ಸಮಸ್ಯೆಗಳಿಗೆ ಎಲ್ಲೂ ಸ್ಪಂದಿಸಿರುವುದಿಲ್ಲ.
ಈ ರೀತಿಯಾಗಿ ಸಮಸ್ಯೆಗಳು ಬರ್ತಾ ಇದ್ರು ಸಹ ಅವ್ರಿಗೆ ಗೊತ್ತಿದ್ರು ಸಹ ಎಲ್ಲೋ ಒಂದು ಕಡೆ ಬೇಜವಾಬ್ದಾರಿಯನ್ನ ಸರ್ಕಾರ ತೋರಿಸ್ತಾ ಇರುವಂತದ್ದು. ಸೊ ಒಂದು ಕಡೆ IPL ಇರುವಂತ ಇಂಪಾರ್ಟೆನ್ಸ್, IPL ಟಿಕೆಟ್ ಇರುವಂತ ಒಂದು ಮುತವರ್ಜಿ ಸಮಸ್ಯೆಗಳಿಗೆ ಹಾಕಿಲ್ಲ. ಸೊ ಒಟ್ಟಿನಲ್ಲಿ ಆಟೋ ಚಾಲಕರ ಒಂದು ಪರಿಸ್ಥಿತಿ ಅನ್ನುವಂಥದ್ದು ತುಂಬಾ ಚಿಂತಾಜನಕ ಆಗಿರುವಂತದ್ದು. ಇಡೀ ಜೀವನವನ್ನ ಒಂದು ಆಟೋದ ಮೇಲೆ ನಿಂತಿರೋದ್ರಿಂದ ಸದ್ಯ ಗ್ಯಾಸ್ ಸಿಗ್ತಾ ಇಲ್ಲ. ಅವರು ಎಷ್ಟು ದೂರುಗಳನ್ನು ಕೊಟ್ರು ಅಥವಾ ಸಂಘಟನೆಗಳನ್ನ ಮಾಡ್ಕೊಂಡು ಗ್ಯಾಸ್ ಬಂಕ್ಗಳಲ್ಲಿ ಜಗಳ, ಪೊಲೀಸರೊಟ್ಟಿಗೆ ಜಗಳ, ಏನೋ ಗ್ಯಾಸ್ ಬಂಕ್ ಮಾಲೀಕರೊಟ್ಟಿಗೆ ಜಗಳಗಳಾಗ್ತಾ ಇದೆ. ಗ್ಯಾಸ್ ಸಿಗ್ತಾ ಇಲ್ಲ, ನಾವೆಷ್ಟೇ ಹಣ ಕೊಡ್ತೀವಿ ಅಂದ್ರೂ ಗ್ಯಾಸ್ ಸಿಗ್ತಿಲ್ಲ ಅಂತ ಒಂದಿಷ್ಟು ಸಮಸ್ಯೆಗಳನ್ನ ಏನೋ ತೋಡ್ಕೊಂತ ಇದ್ದಾರೆ. ನಾವು ಸಹ ಸರದಿ ವರದಿಗಳನ್ನ ಮಾಡಿದ್ವಿ. ಇಷ್ಟೆಲ್ಲ ಆದ್ರೂ ಸಹ ಸರ್ಕಾರ ಒಮ್ಮೆ ಆದ್ರೂ ಇದ್ರ ಬಗ್ಗೆ ಮಾತಾಡಿಲ್ಲ, ಸಚಿವರುಗಳು ಮಾತಾಡಿಲ್ಲ ಅಂತ ಒಂದು ಆಕ್ರೋಶವನ್ನ ಆಟೋ ಚಾಲಕರು ವ್ಯಕ್ತಪಡಿಸ್ತಾ ಇರುವಂತದ್ದು. ವೀಣಾ, ಹೊಟ್ಟೆ ತುಂಬಿದವ್ರಿಗೆ ಏನ್ ಗೊತ್ತು ಸುಮನ್, ಹಸಿದವರ ಪರಿಸ್ಥಿತಿ ಹೇಗಿರುತ್ತೆ ಅಂತ. ಎಲ್ಲ ಹೊಟ್ಟೆ ತುಂಬಿದವ್ರು ನಾಚಿಕೆ ಆಗ್ಬೇಕು. ಇಂತಹ ಪರಿಸ್ಥಿತಿಯಲ್ಲಿ ಇದೆಲ್ಲ ಬೇಕಾ ಅಂತ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.